ಕಾಂಗ್ರೆಸ್ನಲ್ಲಿ ಮಾತ್ರವಲ್ಲ, ಈ ನವೆಂಬರ್ ಕ್ರಾಂತಿ ಬಿಜೆಪಿಯಲ್ಲೂ ಕೂಡ ನಡೆಯುತ್ತಾ? ಬಿಜೆಪಿಯ ರೆಬೆಲ್ಸ್ ನಡೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಪಕ್ಷಕ್ಕೆ ಹೊಸ ಸಾರಥಿ ಬರ್ತಾರ? ಬಿಜೆಪಿಯಲ್ಲೂ ಕೂಡ ನವೆಂಬರ್ ಕ್ರಾಂತಿ ಆಗತ್ತಾ? ರಾಜ್ಯ ಬಿಜೆಪಿ ಪಡೆಗೆ ಹೊಸ ಸಾರಥಿ ಬರ್ತಾರಾ? ತೀವ್ರ ಕುತೂಹಲ ಮೂಡಿಸಿದೆ ಬಿಜೆಪಿ ರೆಬೆಲ್ಸ್ ನಡೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ನಿನ್ನೆ ರಾತ್ರಿ ಬಿಜೆಪಿ ರೆಬೆಲ್ಸ್ ನಾಯಕರು ಸಭೆ ನಡೆಸಿದ್ದಾರೆ. ಬೆಂಗಳೂರಿನ ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ಮೀಟಿಂಗ್ ನಡೆದಿದೆ. ರಮೇಶ್ ಜಾರಕಿಹೊಳಿ, ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಬಿಟಿ ಹರೀಶ್, ಎನ್ಆರ್ ಸಂತೋಷ್, ಪ್ರಕಾಶ್ ಖಂಡ್ರೆ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಜೇಂದ್ರ ಬದಲಾವಣೆಗೆ ಇಷ್ಟು ಜನ ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಮ್ಮೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಬಿಜೆಪಿಯಲ್ಲೂ ಕೂಡ ಹಾಗಾದ್ರೆ ನವೆಂಬರ್ ಕ್ರಾಂತಿ ಆಗತ್ತಾ? ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇರುವಂತಹದ್ದು ಪ್ರತ್ಯಾರೋಪ ಏನ್ ಮಾಡ್ತಾ ಇದ್ದಾರೆ ಬಿಜೆಪಿಯ ಮೇಲೆ. ಕಾಂಗ್ರೆಸ್ನಲ್ಲ, ಬಿಜೆಪಿಯಲ್ಲಿ ಆಗತ್ತಾ ಎನ್ನುವಂಥದ್ದು, ಅದು ನಿಜವಾಗತ್ತಾ? ಬೆಂಗಳೂರಿನ ನಿವಾಸ ಸಿದ್ದೇಶ್ವರ್, ಜಿಎಂ ಸಿದ್ದೇಶ್ವರ್ ಅವರ ಬೆಂಗಳೂರಿನ ನಿವಾಸದಲ್ಲಿ ನಿನ್ನೆ ರಾತ್ರಿ ಸಭೆ ನಡೆದಿದೆ ಅಂತ ಹೇಳಲಾಗಿದೆ. ಬಹುತೇಕ ರೆಬೆಲ್ಸ್ ಮುಖಂಡರು, ಬಿಜೆಪಿ ರೆಬೆಲ್ ಮುಖಂಡರು ಇಲ್ಲಿ ಉಪಸ್ಥಿತರಿದ್ದಾರೆ. ನವೆಂಬರ್ 7ನೇ ತಾರೀಕು ಮತ್ತೆ ಸಭೆ ಸೇರಿ ಚರ್ಚೆ ಮಾಡೋ ಬಗ್ಗೆ ಈ ನಿನ್ನೆ ರಾತ್ರಿ ಸಭೆಯಲ್ಲಿ ನಿರ್ಧಾರ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಜಾತಿ ಗಣತಿಯ ವಿರೋಧ ಮಾಡೋ ಕುರಿತಾಗಿ ಕೂಡ, ಅದರ ವಿರುದ್ಧ ಹೋರಾಟ ಮಾಡುವ ಕುರಿತಾಗಿ ಕೂಡ ನಿನ್ನೆ ರಾತ್ರಿಯ ಸಭೆಯಲ್ಲಿ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ಜಾತಿ ಗಣತಿಯ ಹೆಸರಿನಲ್ಲಿ ಎಡವಟ್ಟು ಮಾಡಿಕೊಳ್ಳುತ್ತಾ ಇದೆ. ಹಾಗಾಗಿ ಅದರ ವಿರುದ್ಧ ಹೋರಾಟ ಮಾಡೋ ವಿಚಾರದಲ್ಲಿ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ಜಾತಿಗಳಿಗೆ ಕ್ರಿಶ್ಚಿಯನ್ ಸೇರಿಸಿರುವಂತಹ ವಿಚಾರ, ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಈ ರೆಬೆಲ್ಸ್ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಕ್ರಿಶ್ಚಿಯನ್ ಅಂತ ಸೇರಿಸೋದ್ರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯಲ್ಲೂ ಕೂಡ ಆಂತರಿಕವಾಗಿ ಸಾಕಷ್ಟು ಹಲ್ಚಲ್ ನಡೀತಾ ಇದೆ, ಹಲ್ಚಲ್ ಎದ್ದಿದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಭಾನುವಾರ ದಾವಣಗೆರೆ ವಿಚಾರಕ್ಕೆ ಪ್ರಹ್ಲಾದ್ ಜೋಶಿ ಸಭೆ ಕರೆದಿದ್ರು. ಬಿಜೆಪಿ ಕಚೇರಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿನೂ ಸಭೆ ಕರೆದಿದ್ರು. ರೇಣುಕಾಚಾರ್ಯ ಟೀಮ್ ವಿರುದ್ಧ ಸಿದ್ದೇಶ್ವರ್ ಅವತ್ತು ದೂರು ಕೊಟ್ಟಿದ್ರು. ರೇಣುಕಾಚಾರ್ಯಗೆ ಬೆಂಬಲವಾಗಿ ವಿಜೇಂದ್ರ ನಿಂತಿದ್ದಾರೆ, ಹೀಗಾಗಿ ವಿಜೇಂದ್ರ ಬದಲಾವಣೆ ಮಾಡಿ ಅಂತ ಈಗ ಬಿಜೆಪಿ ರೆಬೆಲ್ಸ್ ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಮಾತ್ರವಲ್ಲ, ಈ ನವೆಂಬರ್ ಕ್ರಾಂತಿ ಬಿಜೆಪಿಯಲ್ಲೂ ಕೂಡ ನಡೆಯುತ್ತಾ? ಬಿಜೆಪಿಯ ರೆಬೆಲ್ಸ್ ನಡೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಪಕ್ಷಕ್ಕೆ ಹೊಸ ಸಾರಥಿ ಬರ್ತಾರ? ಬಿಜೆಪಿಯಲ್ಲೂ ಕೂಡ ನವೆಂಬರ್ ಕ್ರಾಂತಿ ಆಗತ್ತಾ? ರಾಜ್ಯ ಬಿಜೆಪಿ ಪಡೆಗೆ ಹೊಸ ಸಾರಥಿ ಬರ್ತಾರಾ? ತೀವ್ರ ಕುತೂಹಲ ಮೂಡಿಸಿದೆ ಬಿಜೆಪಿ ರೆಬೆಲ್ಸ್ ನಡೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ನಿನ್ನೆ ರಾತ್ರಿ ಬಿಜೆಪಿ ರೆಬೆಲ್ಸ್ ನಾಯಕರು ಸಭೆ ನಡೆಸಿದ್ದಾರೆ. ಬೆಂಗಳೂರಿನ ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ಮೀಟಿಂಗ್ ನಡೆದಿದೆ. ರಮೇಶ್ ಜಾರಕಿಹೊಳಿ, ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಬಿಟಿ ಹರೀಶ್, ಎನ್ಆರ್ ಸಂತೋಷ್, ಪ್ರಕಾಶ್ ಖಂಡ್ರೆ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಜೇಂದ್ರ ಬದಲಾವಣೆಗೆ ಇಷ್ಟು ಜನ ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಮ್ಮೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಬಿಜೆಪಿಯಲ್ಲೂ ಕೂಡ ಹಾಗಾದ್ರೆ ನವೆಂಬರ್ ಕ್ರಾಂತಿ ಆಗತ್ತಾ? ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇರುವಂತಹದ್ದು ಪ್ರತ್ಯಾರೋಪ ಏನ್ ಮಾಡ್ತಾ ಇದ್ದಾರೆ ಬಿಜೆಪಿಯ ಮೇಲೆ. ಕಾಂಗ್ರೆಸ್ನಲ್ಲ, ಬಿಜೆಪಿಯಲ್ಲಿ ಆಗತ್ತಾ ಎನ್ನುವಂಥದ್ದು, ಅದು ನಿಜವಾಗತ್ತಾ? ಬೆಂಗಳೂರಿನ ನಿವಾಸ ಸಿದ್ದೇಶ್ವರ್, ಜಿಎಂ ಸಿದ್ದೇಶ್ವರ್ ಅವರ ಬೆಂಗಳೂರಿನ ನಿವಾಸದಲ್ಲಿ ನಿನ್ನೆ ರಾತ್ರಿ ಸಭೆ ನಡೆದಿದೆ ಅಂತ ಹೇಳಲಾಗಿದೆ. ಬಹುತೇಕ ರೆಬೆಲ್ಸ್ ಮುಖಂಡರು, ಬಿಜೆಪಿ ರೆಬೆಲ್ ಮುಖಂಡರು ಇಲ್ಲಿ ಉಪಸ್ಥಿತರಿದ್ದಾರೆ. ನವೆಂಬರ್ 7ನೇ ತಾರೀಕು ಮತ್ತೆ ಸಭೆ ಸೇರಿ ಚರ್ಚೆ ಮಾಡೋ ಬಗ್ಗೆ ಈ ನಿನ್ನೆ ರಾತ್ರಿಯ ಸಭೆಯಲ್ಲಿ ನಿರ್ಧಾರ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಜಾತಿ ಗಣತಿಯ ವಿರೋಧ ಮಾಡೋ ಕುರಿತಾಗಿ ಕೂಡ, ಅದರ ವಿರುದ್ಧ ಹೋರಾಟ ಮಾಡುವ ಕುರಿತಾಗಿ ಕೂಡ ನಿನ್ನೆ ರಾತ್ರಿಯ ಸಭೆಯಲ್ಲಿ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ಜಾತಿ ಗಣತಿಯ ಹೆಸರಿನಲ್ಲಿ ಎಡವಟ್ಟು ಮಾಡಿಕೊಳ್ಳುತ್ತಾ ಇದೆ. ಹಾಗಾಗಿ ಅದರ ವಿರುದ್ಧ ಹೋರಾಟ ಮಾಡೋ ವಿಚಾರದಲ್ಲಿ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ.
ಸರ್ಕಾರ ಜಾತಿಗಳಿಗೆ ಕ್ರಿಶ್ಚಿಯನ್ ಸೇರಿಸಿರುವಂತಹ ವಿಚಾರ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಈ ರೆಬೆಲ್ಸ್ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಕ್ರಿಶ್ಚಿಯನ್ ಅಂತ ಸೇರಿಸೋದ್ರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯಲ್ಲೂ ಕೂಡ ಆಂತರಿಕವಾಗಿ ಸಾಕಷ್ಟು ಹಲ್ಚಲ್ ನಡೀತಾ ಇದೆ, ಹಲ್ಚಲ್ ಎದ್ದಿದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಭಾನುವಾರ ದಾವಣಗೆರೆ ವಿಚಾರಕ್ಕೆ ಪ್ರಹ್ಲಾದ್ ಜೋಶಿ ಸಭೆ ಕರೆದಿದ್ರು. ಬಿಜೆಪಿ ಕಚೇರಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿನೂ ಸಭೆ ಕರೆದಿದ್ರು. ರೇಣುಕಾಚಾರ್ಯ ಟೀಮ್ ವಿರುದ್ಧ ಸಿದ್ದೇಶ್ವರ್ ಅವತ್ತು ದೂರು ಕೊಟ್ಟಿದ್ರು. ರೇಣುಕಾಚಾರ್ಯಗೆ ಬೆಂಬಲವಾಗಿ ವಿಜೇಂದ್ರ ನಿಂತಿದ್ದಾರೆ, ಹೀಗಾಗಿ ವಿಜೇಂದ್ರ ಬದಲಾವಣೆ ಮಾಡಿ ಅಂತ ಈಗ ಬಿಜೆಪಿ ರೆಬೆಲ್ಸ್ ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಮಾತ್ರವಲ್ಲ, ಈ ನವೆಂಬರ್ ಕ್ರಾಂತಿ ಬಿಜೆಪಿಯಲ್ಲೂ ಕೂಡ ನಡೆಯುತ್ತಾ? ಬಿಜೆಪಿಯ ರೆಬೆಲ್ಸ್ ನಡೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಪಕ್ಷಕ್ಕೆ ಹೊಸ ಸಾರಥಿ ಬರ್ತಾರಾ? ಬಿಜೆಪಿಯಲ್ಲೂ ಕೂಡ ನವೆಂಬರ್ ಕ್ರಾಂತಿ ಆಗತ್ತಾ? ರಾಜ್ಯ ಬಿಜೆಪಿ ಪಡೆಗೆ ಹೊಸ ಸಾರಥಿ ಬರ್ತಾರಾ? ತೀವ್ರ ಕುತೂಹಲ ಮೂಡಿಸಿದೆ ಬಿಜೆಪಿ ರೆಬೆಲ್ಸ್ ನಡೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ನಿನ್ನೆ ರಾತ್ರಿ ಬಿಜೆಪಿ ರೆಬೆಲ್ಸ್ ನಾಯಕರು ಸಭೆ ನಡೆಸಿದ್ದಾರೆ. ಬೆಂಗಳೂರಿನ ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ಮೀಟಿಂಗ್ ನಡೆದಿದೆ. ರಮೇಶ್ ಜಾರಕಿಹೊಳಿ, ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಬಿಪಿ ಹರೀಶ್, ಎನ್ಆರ್ ಸಂತೋಷ್, ಪ್ರಕಾಶ್ ಖಂಡ್ರೆ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಜೇಂದ್ರ ಬದಲಾವಣೆಗೆ ಇಷ್ಟು ಜನ ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಮ್ಮೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಬಿಜೆಪಿಯಲ್ಲೂ ಕೂಡ ಹಾಗಾದ್ರೆ ನವೆಂಬರ್ ಕ್ರಾಂತಿ ಆಗತ್ತಾ? ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇರುವಂತಹದ್ದು ಪ್ರತ್ಯಾರೋಪ ಏನ್ ಮಾಡ್ತಾ ಇದ್ದಾರೆ ಬಿಜೆಪಿಯ ಮೇಲೆ. ಕಾಂಗ್ರೆಸ್ನಲ್ಲ, ಬಿಜೆಪಿಯಲ್ಲಿ ಆಗತ್ತಾ ಎನ್ನುವಂಥದ್ದು, ಅದು ನಿಜವಾಗತ್ತಾ? ಬೆಂಗಳೂರಿನ ನಿವಾಸ ಸಿದ್ದೇಶ್ವರ್, ಜಿಎಂ ಸಿದ್ದೇಶ್ವರ್ ಅವರ ಬೆಂಗಳೂರಿನ ನಿವಾಸದಲ್ಲಿ ನಿನ್ನೆ ರಾತ್ರಿ ಸಭೆ ನಡೆದಿದೆ ಅಂತ ಹೇಳಲಾಗಿದೆ. ಬಹುತೇಕ ರೆಬೆಲ್ಸ್ ಮುಖಂಡರು, ಬಿಜೆಪಿ ರೆಬೆಲ್ ಮುಖಂಡರು ಇಲ್ಲಿ ಉಪಸ್ಥಿತರಿದ್ದಾರೆ. ನವೆಂಬರ್ 7ನೇ ತಾರೀಕು ಮತ್ತೆ ಸಭೆ ಸೇರಿ ಚರ್ಚೆ ಮಾಡೋ ಬಗ್ಗೆ ಈ ನಿನ್ನೆ ರಾತ್ರಿಯ ಸಭೆಯಲ್ಲಿ ನಿರ್ಧಾರ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಜಾತಿ ಗಣತಿಯ ವಿರೋಧ ಮಾಡೋ ಕುರಿತಾಗಿ ಕೂಡ, ಅದರ ವಿರುದ್ಧ ಹೋರಾಟ ಮಾಡುವ ಕುರಿತಾಗಿ ಕೂಡ ನಿನ್ನೆ ರಾತ್ರಿಯ ಸಭೆಯಲ್ಲಿ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ಜಾತಿ ಗಣತಿಯ ಹೆಸರಿನಲ್ಲಿ ಎಡವಟ್ಟು ಮಾಡಿಕೊಳ್ಳುತ್ತಾ ಇದೆ, ಹಾಗಾಗಿ ಅದರ ವಿರುದ್ಧ ಹೋರಾಟ ಮಾಡೋ ವಿಚಾರದಲ್ಲಿ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ಜಾತಿಗಳಿಗೆ ಕ್ರಿಶ್ಚಿಯನ್ ಸೇರಿಸಿರುವಂತಹ ವಿಚಾರ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಈ ರೆಬೆಲ್ಸ್ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಕ್ರಿಶ್ಚಿಯನ್ ಅಂತ ಸೇರಿಸೋದ್ರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯಲ್ಲೂ ಕೂಡ ಆಂತರಿಕವಾಗಿ ಸಾಕಷ್ಟು ಹಲ್ಚಲ್ ನಡೀತಾ ಇದೆ, ಹಲ್ಚಲ್ ಎದ್ದಿದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಭಾನುವಾರ ದಾವಣಗೆರೆ ವಿಚಾರಕ್ಕೆ ಪ್ರಹ್ಲಾದ್ ಜೋಶಿ ಸಭೆ ಕರೆದಿದ್ರು. ಬಿಜೆಪಿ ಕಚೇರಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿನೂ ಸಭೆ ಕರೆದಿದ್ರು. ರೇಣುಕಾಚಾರ್ಯ ಟೀಮ್ ವಿರುದ್ಧ ಸಿದ್ದೇಶ್ವರ್ ಅವತ್ತು ದೂರು ಕೊಟ್ಟಿದ್ರು. ರೇಣುಕಾಚಾರ್ಯಗೆ ಬೆಂಬಲವಾಗಿ ವಿಜೇಂದ್ರ ನಿಂತಿದ್ದಾರೆ, ಹೀಗಾಗಿ ವಿಜೇಂದ್ರ ಬದಲಾವಣೆ ಮಾಡಿ ಅಂತ ಈಗ ಬಿಜೆಪಿ ರೆಬೆಲ್ಸ್ ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ.